ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ವಿನಯ್ ರಾಜ್ಕುಮಾರ್ ಅಭಿನಯದ ಪೇಪೆ ಸಿನಿಮಾ ಮೊದಲು ಎಲ್ಲರ ಗಮನ ಸೆಳೆದಿದ್ದ ಶೀರ್ಷಿಕೆಯಿಂದ. ಇದು ಬೇರೆ ತರಹ ಸಿನಿಮಾ ಅನ್ನೋ ಮಾತು ಆರಂಭದಿಂದಲೂ ಕೇಳಿ ಬಂದಿತ್ತು. ಯಾವಾಗ ಅದರ ಟ್ರೇಲರ್ ರಿಲೀಸ್ ಆಯಿತು ಆಗ ನಿರೀಕ್ಷೆ ದುಪ್ಪಟ್ಟ ಆಯಿತು. ಹೌದು ಕಣ್ರಿ, ಪೇಪೆ ಸಿನಿಮಾ ಏನೋ ಬೇರೆ ಥರ ಇದ್ದಂಗೆ ಇದೆ ಅಂತ ಅಭಿಪ್ರಾಯ ಸಿಕ್ಕಿತು. ಇದೀಗ ಪೇಪೆ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿ ಪ್ರಿಯರ ನಿರೀಕ್ಷೆಗೆ ತಕ್ಕಂತೆ ಪೇಪೆ ಸಿನಿಮಾ ಮುಂದೆ ಬಂದಿದೆಯಾ ಏನೆಂಬುದನ್ನು ನೋಡ್ಕೊಂಡು ಬರೋಣ. ಮೊದಲು ಪೇಪೆ ಸಿನಿಮಾದ ಕತೆ ಕಡೆ ನೋಡೋಣ. ನಂತರ ಪೇಪೆ ಸಿನಿಮಾದ ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗ್ ಬಗ್ಗೆ ನೋಡೋಣ. ಬನ್ನಿ, ಪೇಪೆ ಸಿನಿಮಾದ ಕತೆ ಏನು? ಪೇಪೆ ಸಿನಿಮಾದಲ್ಲಿ ಎರಡು ಕುಟುಂಬಗಳ ನಡುವೆ ವೈರತ್ವದ ಕತೆ ಇದೆ. ಮಲಬಾರಿ ಮತ್ತು ರಾಯಪ್ಪ ಕುಟುಂಬಗಳ ಮಧ್ಯೆ ಕಾಲದಿಂದಲೂ ನಡೆದುಕೊಂಡ ಬಂದ ದ್ವೇಷ ಇದೆ. ರಕ್ತಕ್ಕೆ ರಕ್ತ ಎಂಬಂತೆ ಎರಡು ಕುಟುಂಬದಲ್ಲೂ ಹೆಣಗಳು ಉರುಳುತ್ತವೆ. ರಾಯಪ್ಪನ ಮೊಮ್ಮಗ ಪೇಪೆ ಅಂದರೆ ವಿನಯ್ ರಾಜ್ಕುಮಾರ್ ಕೈಗೆ ರಕ್ತ ಮೆತ್ತಿಕೊಳ್ಳಬಾರದು ಎಂಬುದು ಆತನ ತಾಯಿಯ ಸುನೀತಾಳ ಆಸೆ. ಆದರೆ ಆಗುವುದೇ ಬೇರೆ. ಹಾಗಾದರೆ ನಡೆಯುವುದೇನು? ಅನಾದಿ ಕಾಲದಿಂದಲೂ ನಡೆದುಕೊಂಡ ರಕ್ತಪಾತ ಹಾಗೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗಳೊಂದಿಗೆ ಸಿನಿಮಾ ಸಾಗುತ್ತದೆ. ಇನ್ನು ವಿನಯ್ ರಾಜ್ಕುಮಾರ್ ಒಪ್ಪುವಂಥ ಪಾತ್ರವನ್ನು ನೋಡ್ಕೊಂಡು ಬರೋಣ. ಪೇಪೆ ಪಾತ್ರಕ್ಕೆ ವಿನಯ್ ರಾಜ್ಕುಮಾರ್ ಹೊಂದಿಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ರಕ್ತ ಹರಿಸುವವರ ನಡುವೆ ಬೆಳೆದ ಪೇಪೆ ಮಹಾಮೌನಿ. ಇಂಥದ್ದೊಂದು ಪಾತ್ರವನ್ನು ವಿನಯ್ ರಾಜ್ಕುಮಾರ್ ಅವರಿಗೆ ಕೂಡ ಅಷ್ಟೇ ಸಲೀಸಾಗಿ ನಿಭಾಯಿಸಿದ್ದಾರೆ. ನಾಯಕಿ ಸಿಂಧು ಪಾತ್ರದಲ್ಲಿ ಕಾಜಲ್ ಕುಂದಲ್ ನಟನೆ ಇಷ್ಟವಾಗುತ್ತದೆ. ಉಳಿದಂತೆ ಮಯೂರ್ ಪಟೇಲ್, ಅರುಣಾಚಲ್ ಭಾರದ್ವಾಜ್, ಮೇದಿನಿ ಕೆಳಮನೆ ನಟನೆಗೆ ಗಮನ ಸೆಳೆಯುತ್ತದೆ. ಯಶ್ ಶೆಟ್ಟಿ, ನವೀನ್ ಪಟೇಲ್, ರವಿ ಪ್ರಸಾದ್ ಮಂಡ್ಯ ಸಿಕ್ಕ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಫ್ರೆಂಡ್ಸ್, ನೀವು ಪೇಪೆ ಸಿನಿಮಾವನ್ನು ನೋಡದೇ ಇದ್ದವರು ನೋಡಿ. ಈ ವಿಡಿಯೋ ರಿವ್ಯೂ ಏನಿಷ್ಟಂದು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಥ್ಯಾಂಕ್ ಯು.